ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಬಂದುಬಿಟ್ಟು ನಾನು ಕಿಚನ್ ಮೇಕ್ ಓವರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾಟ್ ಕಂಪ್ಲೀಟೆಡ್ ಮೇಕ್ ಓವರ್ ಅಂದರೆ ನನಗೆ ಯಾವ ಥರ ಬೇಕೋ ಆ ಥರ ಈಸಿಯಾಗಿ ಸಿಂಪಲ್ಲಾಗಿ ನನಗೆ ಮತ್ತೆ ಕ್ಲೀನ್ ಮಾಡ್ಕೊಳ್ಳೋ ಥರ ಈಸಿಯಾಗಿರಬೇಕು ಅನ್ನೋ ಹೆಲ್ಪ್ ಆಗೋ ಥರ. ಅಂದರೆ ಜಾತ್ರೆ ಥರ ಫುಲ್ ಐಟಮ್ಸ್ ಎಲ್ಲ ಡೆಕೋರೇಟ್ ಐಟಮ್ಸ್ ಏನೂ ತೊಗೊಳ್ತಾ ಇಲ್ಲ. ಜಸ್ಟ್ ಒಂದು ಟ್ರೀನ ಗಿಡಗಳನ್ನ ಹಾಕೋ ಪ್ಲ್ಯಾನ್ ಇದೆ. ಸೊ ಒರಿಜಿನಲ್ ಗಿಡಗಳನ್ನ. ಸೊ ಅದನ್ನು ಮಾಡೋಣ ಬನ್ನಿ. ಆ್ಯಂಡ್ ಕ್ಲೀನಿಂಗ್ ಮಾಡೋಣ. ಫಸ್ಟು ಕಿಚನೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಈ ಗೋಡೆಯಲ್ಲಿ ಏನಾದರೂ ಪ್ಲೇನ್ ಇದೆ ಅಲ್ವಾ, ಸೊ ಅಲ್ಲಿ ಏನಾದರೂ ಹಾಕೋಣ ಅನ್ನೋ ಪ್ಲ್ಯಾನ್ ಇದೆ. ಆ್ಯಂಡ್ ಬನ್ನಿ ಯಾವ ಥರ ಏನು ಅಂತ ನೋಡೋಣ. ಆ್ಯಂಡ್ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಆದಷ್ಟು. ಆ್ಯಂಡ್ ಇಟ್ ಈಸ್ ನಾನ್ ಮಾಡ್ಯುಲರ್ ಕಿಚನ್ ಇದು. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ಇದು ಪ್ಲಾಸ್ಟಿಕ್ನೂ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಮಾಡಿದ್ದೀನಿ ಆಲ್ರೆಡಿ. ನಾನು ಊರಿಂದನೇ ತೊಗೊಬಂದು ಅಮ್ಮ ತೊಗೊಂಡು ಇಟ್ಕೊಂಡಿದ್ರು. ಸೊ ಅದನ್ನು ಎತ್ಕೊಬಂದಿದ್ದೀನಿ. ಆ್ಯಂಡ್ ಬೇಗ ಕ್ಲೀನ್ ಮಾಡ್ಕೋಬೇಕಂದ್ರೆ ಶೆಲ್ಫಲ್ಲಿರೋದೆಲ್ಲ ಬಾಕ್ಸ್ಗಳನ್ನೆಲ್ಲ ಎತ್ತಿಟ್ಕೊಳ್ಳೋಣ. ಆ್ಯಂಡ್ ಎತ್ತಿಟ್ಕೊಂಡು ಅಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ. ಕಲ್ಲು ಆಮೇಲೆ ಅದು ಆಲ್ರೆಡಿ ಎಣ್ಣೆ ಜಿಡ್ಡೆಲ್ಲ ಅಲ್ಲೇ ಇರುತ್ತೆ. ನಾನು ವೀಕ್ಲಿ ಮಾಡಿಕೊಂಡ್ರೂ ಕಡಿಮೆನೇ, ಅಷ್ಟು ಜಿಡ್ಡು ಕೂತಿರುತ್ತೆ. ಆ್ಯಂಡ್ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರದ್ದು ಶುಗರ್ ಮತ್ತು ಕಾಫಿ ಆ್ಯಂಡ್ ಟೀ ಬಾಕ್ಸಸ್ ಬರುತ್ತೆ. ಆನ್ಲೈನಲ್ಲೂ ಬರುತ್ತೆ. ಆ್ಯಂಡ್ ಡಿಮಾರ್ಟ್ ಆ್ಯಂಡ್ ವಿಶಾಲ್ ಮಾರ್ಟ್ ಆಲ್ಮೋಸ್ಟ್ ಎಲ್ಲ ಮಾರ್ಟ್ಗಳೆಲ್ಲ ಇರುತ್ತೆ. ಬಟ್ ಅದನ್ನು ಬೈ ಮಾಡೋಕ್ಕೆ ಹೋಗ್ಬೇಡಿ. ಕ್ಲೀನ್ ಮಾಡೋಕ್ಕಂದ್ರೆ ತುಂಬ ಕಷ್ಟ. ಪೇಷನ್ಸ್ ಇದೆ, ಓಕೆ ಮಾಡ್ತೀನಿ ಅಂದರೆ ಪರ್ಚೇಸ್ ಮಾಡಿ. ಬಟ್ ಅದನ್ನು ಆ ಥರದ್ದು ಡಿಸೈನ್ ಇರೋದು ಮಾತ್ರ ಬೈ ಮಾಡೋಕ್ಕೆ ಹೋಗ್ಬೇಡಿ. ಟೈಮ್ ವೇಸ್ಟ್ ಆ್ಯಂಡ್ ಕ್ಲೀನೂ ಆಗೋಲ್ಲ ನೀಟಾಗಿ. ಸೊ ಅದನ್ನು ನಾನು ಅದನ್ನು ಬೇರೆ ಡಬ್ಬಕ್ಕೆ ಶಿಫ್ಟ್ ಮಾಡಿಬಿಟ್ಟು ಅದನ್ನ ಏನು ಮಾಡಿದ್ದೀನಿ ಅಂತ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ರೀಯೂಸ್ ಮಾಡಿದ್ದೀನಿ, ಬಿಸಾಕಿಲ್ಲ. ಬಟ್ ಅದ್ರ ಮೇಲ್ಗಡೆ ಇರೋ ಕ್ಯಾಪ್ ಮಾತ್ರ ಬಿಸಾಕಿದ್ದೀನಿ. ನಂಗೆ ಅದು ಇಷ್ಟ ಆಗಲಿಲ್ಲ. ಕ್ಲೀನ್ ಮಾಡೋಕ್ಕೂ ಕಷ್ಟನೇ ಮತ್ತು ಯೂಸ್ ಮಾಡೋಕ್ಕೂ ಕಷ್ಟ. ಅದು ನೋಡೋಕೆ ಒಂಥರ ಆಕ್ವರ್ಡ್ ಥರ ಫೀಲ್ ಆಗುತ್ತೆ. ಮೀನ್ಸ್ ಕ್ಲೀನೂ ಆಗೋಲ್ಲ, ಧೂಳೆಲ್ಲ ಬೇಗ ಹಿಡ್ಕೊಬಿಡುತ್ತೆ. ಆ ಥರದ್ದು ಬಾಕ್ಸ್ ಇತ್ತು. ಸೊ ಅದು ಚೆನ್ನಾಗಿ ಕಾಣಲ್ಲ. ಓಕೆ ನೇಮ್ ಬರ್ತಿರ್ತಾರೆ ಅಷ್ಟೇ ಬಾಕ್ಸ್ ಮೇಲೆ, ಅದು ಬಿಟ್ಟರೆ ಅದು ಏನು ಯೂಸ್ ಆಗೋಲ್ಲ. ಆ್ಯಂಡ್ ಇಲ್ಲಿ ನಾನು ಎಲ್ಲ ಬಾಕ್ಸ್ಗಳನ್ನ ಒರೆಸ್ಕೋತಾ ಇದ್ದೀನಿ. ಆಲ್ರೆಡಿ ಫಿಲ್ ಆಗಿರೋ ಬಾಕ್ಸ್ನ, ಯಾಕಂದರೆ ಮತ್ತೆ ರಿಮೂವ್ ಮಾಡಿ ಮತ್ತೆ ಹಾಕೋದು ಇದಾಗುತ್ತೆ ಅಂತ. ಸೊ ಅದನ್ನು ಮೇಲ್ಗಡೆನೇ ಒರೆಸ್ಕೋತಾ ಇದ್ದೀನಿ. ಅಂದರೆ ಬಿಫೋರ್ 1 ವೀಕ್ ನಾನು ಆಲ್ರೆಡಿ ಕ್ಲೀನ್ ಮಾಡಿ ಹಾಕಿದ್ದೆ ಬಾಕ್ಸ್ಗೆ. ಸೊ ಹಂಗಾಗಿ ನಾನು ಜಸ್ಟ್ ಮೇಲ್ಗಡೆ ಒಂದು ಬಟ್ಟೆಯಲ್ಲಿ ಅಂದರೆ ಒರೆಸ್ಕೋತಾ ಇದ್ದೀನಿ ನೀಟಾಗಿ. ನೋಡಿ ಫ್ರೆಂಡ್ಸ್, ಅಮ್ಮ ಇಟ್ಟಿದ್ದಾಳೆ ಅಲ್ವಾ? ಓಕೆ, ಗುಡ್ ಬಾಯ್, ಲವ್ ಯು. ಓನಪ್ಪ. ಅದಕ್ಕೆ ನಾನು ಸೋಡಾ ಮತ್ತು ವಿನೆಗರ್ ಆ್ಯಂಡ್ ಲೆಮನ್ ಮತ್ತು ಡಿಶ್ ವಾಷರ್, ಪಾತ್ರೆ ತೊಳೆಯೋದೇನಿರುತ್ತಲ್ಲ ಅದೆಲ್ಲ ಮಿಕ್ಸ್ ಮಾಡಿ ವಾಟರ್ ಮಾಡಿಕೊಂಡು, ಸೊ ಅದನ್ನು ತೊಗೊಂಡು ಡಬ್ಬಿನ ಒರೆಸ್ಬಿಟ್ಟು ಒಂದು ಬಟ್ಟೆಯಲ್ಲಿ ಮತ್ತು ನೆಕ್ಸ್ಟ್ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ನೀಟಾಗಿ ಇಟ್ಕೊಂಡಿರೋದು. ಆ್ಯಂಡ್ ಅದೇ ಲಿಕ್ವಿಡ್ನ ಏನು ರೆಡಿ ಮಾಡ್ಕೊಂಡಿದ್ನೋ ಅದನ್ನು ಟೈಲ್ಸ್ಗೆ ಹಾಕಿ ಒರೆಸಿರೋದು. ಸೊ ಹಂಗಾಗಿ ಬೇಗ ಕ್ಲೀನ್ ಆಗುತ್ತೆ ಅಂತ ಅಷ್ಟೇ. ಆ್ಯಂಡ್ ಇಲ್ಲಿ ನಾನು ಅದನ್ನೇ ಹೇಗೆ ಕ್ಲೀನ್ ಮಾಡ್ಕೋಬೇಕು, ಹೇಗೆ ವಾಶ್ ಮಾಡ್ಕೋಬೇಕಂತ ಅದು ಪ್ಲೇನ್ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಗ್ಲೌಸ್ ಹಾಕ್ಕೋತೀನಿ. ಯಾಕಂದರೆ ಆಫ್ಟರ್ ದಟ್ ನಂಗೆ ಕೈ ಉರಿಯುತ್ತೆ, ಗೊತ್ತು ನನಗದು. ನಾನು ಫೀಲ್ ಮಾಡ್ಕೊಂಡಿದ್ದೀನಿ. ಸೊ ಜಸ್ಟ್ ಒಂದು ಸೋಪಿನ ಪೌಡ್ರಲ್ಲಿ ನನ್ನ ಕೈ ಎದ್ಬಿಟ್ರೆ ನಂಗೆ ಕೈ ಉರಿ ಬರುತ್ತೆ. ಸೊ ಹಂಗಾಗಿ ನಾನು ಯಾವತ್ತೂ ಬಟ್ಟೆ ವಾಶ್ ಮಾಡೇ ಇಲ್ಲ. ಆಲ್ಮೋಸ್ಟಾಗಿ ನಾನು ವಾಶ್ ಮಾಡಿಲ್ಲ. ಸೊ ಇನ್ ಕೇಸ್ ನಾನು ಪೌಡ್ರಲ್ಲಿ ಏನಾದರೂ ಎದ್ಬಿಟ್ರೆ ಕೈ ಉರಿ ಬರುತ್ತೆ. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಅದು ಗ್ಲೌಸ್ ಹಾಕ್ಕೊಂಡೆ ಟ್ರೈ ಮಾಡ್ತೀನಿ. ಗ್ಲೌಸೇ ನನಗೆ ಹೆಲ್ಪ್ ಆಗುತ್ತೆ ಆಲ್ಮೋಸ್ಟ್ ನನಗೆ ಕ್ಲೀನಿಂಗಿಗೆ, ಕಿಚನ್ಗೆ. ಹಾಯ್ ಫ್ರೆಂಡ್ಸ್ ಅಂತ ಹೇಳು. ಮೇಲೆ ಹತ್ತಿದ್ದೀನಿ. ಅಮ್ಮ ಹತ್ತಿದೆ. ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. Mama,
ಚಲಿ ಪ್ಲೀಸ್ ಇಳಿ ಚಿಕ್ಕ ತರ ಆಗ್ಬಾರ್ದು ಕಂಡು ಕರೆಂಟ್ ಹೊಡಿತದ ಬಾ ಬಾ ಎಲ್ಲಿಂದ ಬಂದವ ನಿನ್ನ ನೋಡಿ ಯಾಕೆ ಮರಗಿದ್ದೇನೋ ಜಾಮ್. ಸೊ ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಜೋಡಿಸ್ಕೊತಾ ಇದ್ದೀನಿ ಬಾಕ್ಸ್ನ. ಆ್ಯಂಡ್ ಆ ಬಾಕ್ಸ್ ಆಲ್ರೆಡಿ ಡ್ರೈ ಆಗಿತ್ತು, ಸೊ ಅದನ್ನು ಕೌಂಟರ್ ಟಾಪಲ್ಲೇ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಬಿಫೋರ್ ದಟ್ ಇದನ್ನು ಫಸ್ಟ್ ಶೂಟ್ ಮಾಡಿದಾಗ ಈ ಥರ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ನಾನು ಶೂಟ್ ಮಾಡ್ಕೊಂಡಾಗ ಇವಾಗ ನಾನೇನು ಅಪ್ಡೇಟ್ ಮಾಡ್ತಾ ಇದ್ದೀನಲ್ಲ, ಸೊ ಅದರಲ್ಲಿ ಮತ್ತೆ ಬೇರೆ ಥರ ಆರ್ಗನೈಸ್ ಮಾಡಿದ್ದೀನಿ. ಸೊ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಮನೇಲಿ ನಂದು ಪಾಟ್ ಉಳಿದಿತ್ತು, ಸೊ ಅದನ್ನು ಕಲರಿಂಗ್ ಮಾಡ್ತಾ ಇದ್ದೀನಿ. ನಾನು ನೇಲ್ ಪೇಂಟಲ್ಲೇ ಸುಮ್ಮನೆ ವೇಸ್ಟ್ ಆಗುತ್ತೆ ನೇಲು, ನಾನು ಅದು ಹಾಕ್ಕೊಳ್ಳಲ್ಲ ಅಂತೇಳಿ ಹಾಕ್ಕೊಂಡ್ರು ಚಿನ್ನಮ್ಮನೂ ಕೀಳ್ತಾಳೆ ಹಾಕೋತಾಳೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಹಾಕ್ಕೊಂಡಿರಲಿಲ್ಲ. ಸೊ ಅದು ಅಪ್ಲೈ ಮಾಡ್ಬಿಟ್ಟು ಬಿಸಾಕೊಳ್ಳೋಣ ಅಂತ ಪಾಟ್ಗೆ ಕಲರಿಂಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದನ್ನು ನಾನು ಅಡುಗೆ ಮನೆಯಲ್ಲಿ ನನ್ನ ಪಪ್ಪ ನನ್ನ ಕಡೆ ಅರೇಂಜ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಯಾವುದು ಜಗ್ಗಿ ಪಪ್ಪ? ಇದು ಪಾಟು ಜಗ್ಗಿ ಪಪ್ಪನಾ? ಅಮ್ಮ ಏನಾಯ್ತು ಇದರಲ್ಲಿ? ಡೋಂಟ್ ಟಚ್ ಬೇಬಿ. ವಾವ್ ಓ, ಇವಾಗ ರೊಟೇಟ್ ಆಗಿ ಮಾಡೋಣ, ಸರಿನಾ? ಇರೋ, ಏನು ಟಚ್ ಮಾಡಬಾರ್ದು, ಮಕ್ಕಳೆಲ್ಲ ಮುಟ್ಬಾರ್ದು ಅಂತ ಹೇಳಿಲ್ವಾ? ನೋಡಿ ಫ್ರೆಂಡ್ಸ್, ಟಚ್ ಮಾಡಬೇಡಿ ಫ್ರೆಂಡ್. ನೀನು ಹೇಳು, ಮಕ್ಕಳೆಲ್ಲ ಮುಟ್ಬಾರ್ದು ಅಂತ ಹೇಳು. ಮಕ್ಕಳೆಲ್ಲ ಮುಟ್ಬಾರ್ದು. ದಿಸ್ ಇಸ್ ದ ಫೈನಲ್ ಲುಕ್. ಈ ಥರ ಆಗಿದೆ. ಆ್ಯಂಡ್ ಕ್ಲೀನ್ ಮಾಡಿದ ತಕ್ಷಣ ಅರೇಂಜ್ ಮಾಡಿದ್ದು ಈ ಥರ. ಮತ್ತೆ ನಾನು ನೆಕ್ಸ್ಟು ಪ್ಲಾಸ್ಟಿಕ್ ಎಲ್ಲ ರಿಮೂವ್ ಮಾಡಿ ಸ್ಟೀಲ್ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಗ್ಲಾಸ್ ಐಟಮ್ಸ್ ಇಟ್ಟಿದೆ. ಸೊ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಇಷ್ಟು ಕ್ಲೀನಾಗಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆಯಿಲ್ ಆ್ಯಂಡ್ ಅದೆಲ್ಲ ಕಾರ್ನರ್ ಏನು ಟಾಪ್ ಇರುತ್ತೆ ಅಲ್ಲ, ಅಲ್ಲೆಲ್ಲ ನಾನು ಟ್ರೀನ ಅರೇಂಜ್ ಮಾಡಿದ್ದೀನಿ. ಆ್ಯಂಡ್ ಊರಿಗೆ ಹೋಗೋ ಮುಂಚೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಸೊ ಇಲ್ಲಿ ನಾನೊಂದು ಗಿಡ ಹಾಕೋಗಿದ್ದೀನಿ. ಇವಾಗ ಅದೆಷ್ಟು ಚೆನ್ನಾಗಿ ಬಂದಿದೆ. ನಾನು ಜಸ್ಟ್ ಇದನ್ನು ಅಷ್ಟೇ ನೆಟ್ಟೋಗಿರೋದು, ಮುಂದೆ ಬೆಳೀತಾ ಇದೆ. ಅದು ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಉಪ್ಪು ಹಾಕಿಡೋ ಜಾರು, ಬಟ್ ಅದರದ್ದು ಟಾಪ್ ಏನಂತಾರೆ ಬಾಯಿ ಮುಚ್ಚೋದಿರುತ್ತಲ್ಲ, ಅದೆಲ್ಲೋ ಕಳೆದೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಅದರಲ್ಲಿ ಗಿಡ ಹಾಕಿದ್ದೀನಿ. ಒಡೆದೋಗಿದೆ ಅದು, ಸೊ ಹಂಗಾಗಿ ಗಿಡ ಹಾಕಿದ್ದೀನಿ. ನಾನು ಹೇಳಿದ್ನಲ್ಲ ಇಂಡೋರ್ ಟ್ರೀ ಬೆಳೆಸ್ತಾ ಇದ್ದೀನಿ ಅಂತ. ಸೊ ಇದು ಚೆನ್ನಾಗಿ ಬೆಳೀತಾ ಇದೆ. ಆ್ಯಂಡ್ ಮೋರ ನಾನು ಹೇಳಿದೆ ನಿಮಗೆ ಶುಗರ್ ಆ್ಯಂಡ್ ಕಾಫಿ ಆ್ಯಂಡ್ ಟೀ ಬಾಕ್ಸಸ್ನ ರೀಯೂಸ್ ಮಾಡಿದ್ದೀನಿ ಅಂತ. ಸೊ ಅದರಲ್ಲೇ ನಾನು ಗಿಡಗಳನ್ನು ಹಾಕಿದ್ದೀನಿ. ಅದನ್ನೊಂದು ಸ್ವಲ್ಪ ಹೋಲ್ಡ್ ಮಾಡಿಕೊಂಡು ಗಿಡ ಹಾಕಿದ್ದೀನಿ, ನೀರು ಹಾಕ್ಬಿಟ್ಟು ಗಿಡ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಕಾರ್ನರಲ್ಲಿ ಗಿಡಗಳು ಸೆಟ್ ಮಾಡ್ಕೋಬೇಕಂತ ಹೇಳಿದ್ನಲ್ಲ, ಸೊ ಅದೇ ಇದು ಗ್ರೋ ಆಗ್ತಿದೆ. ಆ್ಯಂಡ್ ಇದು ಇವಾಗ ಚಿಗುರು ಹೊಡಿತಾ ಇದೆ. 1 ಮಂತ್ ಆಯಿತು. ಆ್ಯಂಡ್ ಇದು ಬೇರು ಬಿಡಲಿ ಅಂತ
ಬಿಟ್ಟಿದ್ದೀನಿ ಈ ಥರ ಎಲೆಗಳನ್ನ. ಆ್ಯಂಡ್ ಈ ಕಾರ್ನರ್ ಈ ಥರ ಸೆಟಪ್ ಆಗಿದೆ. ಆ್ಯಂಡ್ ಇಲ್ಲಿ ಆ ಬೋಲ್ಟ್ಗಳನ್ನ ಹಾಕಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ಗ್ಯಾಸ್ ಹತ್ರ ಇಲ್ಲಿ ಅದು ನಾನು ಮುಟ್ಟೆಲ್ಲ ಶಾಕ್ ಹೊಡೆಯುತ್ತೆ. ಆದಷ್ಟು ನಾನು ಟ್ರೈ ಮಾಡ್ತೀನಿ ಅದನ್ನು ಕ್ಲೀನ್ ಮಾಡೋಕ್ಕೆ. ಅರ್ಥಿಂಗ್ ಬರುತ್ತೆ, ಸರೌಂಡಿಂಗ್ ನಾನು ಎಲ್ಲೂ ಟಚ್ ಮಾಡಬೇಡ ಅಂತ ಎಲೆಕ್ಟ್ರಿಷಿಯನ್ಸೇ ಹೇಳಿದ್ದಾರೆ. ಸೊ ಹಂಗಾಗಿ ನಾನು ಅದನ್ನು ಟಚ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಇದು ನಂದು ಬೋಲ್ಡ್ ಮೀನ್ಸ್ ನೋಟ್ ಮಾಡ್ಕೋತೀನಿ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಅಥವಾ ಮರ್ತೋಗ್ಬಿಡುತ್ತೆ ಅಂತ. ಫ್ರಿಡ್ಜಲ್ಲಿ ಏನಿದೆ ಅಲ್ಲಿ ಅದರಲ್ಲಿ ಏನಿದೆ ಮತ್ತು ಮಂಡೆಗೆ ಏನೇನು ಬೇಕು ಅನ್ನೋ ಥರ ಒಟ್ನಲ್ಲಿ ನನಗೇನು ಬೇಕೋ ಅದೆಲ್ಲ ಬ್ರೇಕ್ಫಾಸ್ಟ್ ಡಿನ್ನರು ಲಂಚು ಏನು ಹೇಳಿರ್ತಾರೆ ಅದೆಲ್ಲ ನೋಟ್ ಮಾಡ್ಕೊಂಡಿರ್ತೀನಿ. ಹೆಲ್ಪ್ ಆಗುತ್ತೆ ಟಕ್ಕಂತ ನೋಡ್ತಾ. ಇಲ್ಲೇ ಕಿಚನ್ ಇರುತ್ತಲ್ವ, ಸಾರಿ ಇಲ್ಲಿ ಇದ್ಕೊಂಡು ಅಡುಗೆ ಮಾಡುವಾಗ ಇಮಿಡಿಯೇಟಾಗಿ ನೋಡ್ಬೋದು. ಪಾಯಿಂಟ್ ಮಾಡ್ಕೊ ಪೆನ್ ಆ್ಯಂಡ್ ವಾಟರ್ ಬಾಟ್ಲು. ಆ್ಯಂಡ್ ಮೇಲ್ಗಡೆ ಬೇಸಿಗೆಗೆ ಅಂತಂದು ಅಲ್ಲಿ ಗಡಿಗೆ ಇತ್ತು, ಅದನ್ನ ಯೂಸ್ ಮಾಡ್ತಿಲ್ಲ, ಅಲ್ಲೇ ಇದೆ. ಆ್ಯಂಡ್ ನಾನು ಹೇಳಿದ್ನಲ್ವ ಇಲ್ಲಿ ಚೇಂಜ್ ಆಗ್ತಿದೆ ಅಂತ. ಸೊ ಇದೆಲ್ಲ ಚೇಂಜ್ ಆಗಿದೆ. ಮೇಲ್ಗಡೆ ಕಾಳುಗಳಷ್ಟೇ ಇಟ್ಕೊಂಡಿದ್ದೀನಿ. ಮೀನ್ಸ್ 1 ಮಂತ್ 2 ಮಂತ್ಸ್ಗೆ ಅದಕ್ಕೆ ಅಷ್ಟೇ ಇದೆ. ಫ್ರಿಜ್ಜಲ್ಲಿ ಏನು ಇಡ್ತಿಲ್ಲ ನಾನು, ಅಷ್ಟೊಂದು ಸ್ಟಾಕ್ ಏನು ಮಾಡಿಲ್ಲ, ಇರೋದಷ್ಟೇ. ಆ್ಯಂಡ್ ಕೆಳಗಡೆ ಬಂದರೆ ಈ ಥರ. ಸೊ ಬಾಕ್ಸು ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದೆ, ಪ್ಲಾಸ್ಟಿಕ್ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲೊಂದು ಟ್ರೀ ಹಾಕಿದ್ದೀನಿ, ಮೀನ್ಸ್ ಮನಿ ಪ್ಲ್ಯಾಂಟ್. ಇದು ಚೆನ್ನಾಗಿ ಬರುತ್ತೆ. ಮನಿ ಬರುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲಿ ಗಿಡ ಮಾತ್ರ ಚೆನ್ನಾಗಿ ಬರುತ್ತೆ ನೀರಲ್ಲಿ. ಹುಷಾರಿಲ್ದಿರೋ ಕಾರಣ ಸ್ವಲ್ಪ ಉಸಿರಾಡುವಾಗ ಮಾತಾಡುವಾಗ ಸ್ವಲ್ಪ ಬ್ರೀತ್ ಮೇಲೆ ಕೆಳಗಡೆ ಆಗ್ತಾಯಿದೆ. ಸೊ ಹಂಗಾಗಿ ನಿಮ್ಗೆ ವಾಯ್ಸ್ ಬ್ರೇಕ್ ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ನಿಮಗೆ ರೋಡ್ ಸೈಡ್ ಮನೆ ಇದ್ದರೆ ಈ ಥರ ಸೌಂಡ್ಗಳು ಹೆಚ್ಚಿಗೆ, ಸಾರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಬಂದ್ಬಿಟ್ಟು ಈ ಕೌಂಟರಲ್ಲಿ ಫುಲ್ ಗ್ಲಾಸ್ ಐಟಮ್ಸ್ಗಳೇ ಇದ್ದವು. ಇದೆಲ್ಲ ನಾನು ಪರ್ಟಿಕ್ಯುಲರಾಗಿ ಬೈ ಮಾಡಿದ್ದಲ್ಲ. ಇದು ನಾನು ಚಿನ್ನಮ್ಮಗೆ ತುಪ್ಪ ಅಂತ ತೊಗೊಬರ್ತಾರೆ ಅವರಪ್ಪ, ಕಾಮಧೇನು ಅಂತ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ಅದ್ರಗಳ ಬಾಕ್ಸ್ಗಳಿವೆಲ್ಲ ಗ್ಲಾಸ್ ಬಾಕ್ಸು. ನಾನು ಅದನ್ನು ರೀಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಕಾಫಿ, ಟೀ ಆ್ಯಂಡ್ ಶುಗರ್ ಮತ್ತು ಇವೆಲ್ಲ ಮಾರ್ನಿಂಗ್ ಕುಡಿಯೋದು. ಆಮೇಲೆ ಡ್ರೈ ಫ್ರೂಟ್ಸು, ಇದು ನೆಲ್ಲಿಕಾಯಿ, ಅಡಿಕೆ ಮತ್ತು ಜೀರಿಗೆ, ಬಡೆ ಸೋಂಪು ಮತ್ತು ಅಜ್ವಾನ ಹಾಕಿ ಹುರಿದಿರೋ ಪೌಡರ್. ಇದು ಮಾರ್ನಿಂಗ್ ಕುಡಿಯೋಕ್ಕೆ, ಇದೆಲ್ಲ ಮಾರ್ನಿಂಗ್ ಡ್ರಿಂಕ್ಸು, ಮಾರ್ನಿಂಗ್ ತಿನ್ನೋಕ್ಕೆ. ಈ ಥರದ್ದೆಲ್ಲ ಇಲ್ಲಿ ಐಟಮ್ಸ್ ಇಟ್ಕೊಂಡಿದ್ದೆ. ನಾನು ಲಾಸ್ಟಲ್ಲಿ ಎಣ್ಣೆ, ನಾನು ಹೇಳಿದ್ನಲ್ಲ ಮೇನಾಗಿ ಬಾಕ್ಸಸ್ ನಾನು ಯೂಸ್ ಮಾಡ್ತಾಯಿಲ್ಲ, ಸಕ್ಕರೆ ಡಬ್ಬ, ಟೀ ಡಬ್ಬ ಅಂತ. ಅದು ಇವೆ 2 ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಸ್ಪೂನ್ಗೆ. ಆ್ಯಂಡ್ ಇಲ್ಲಿ ಸ್ನ್ಯಾಕ್ಸ್ ಬಾಕ್ಸು. ಸ್ನ್ಯಾಕ್ಸ್ ನಾನು ಜಗಿ ತಿನ್ನೋಕ್ಕೆ ಮಾತ್ರ, ಚಿನ್ನಮ್ಮಿಗೆ ಗೊತ್ತಾಗ್ದಂಗೆ ತಿಂತೀವಿ, ಅಂದರೆ ಅವಳು ಮಲಗಿದಾಗ ಅಷ್ಟೇ ತಿನ್ನೋದು. ಆ ಥರದ್ದು ಐಟಮ್ಸ್ ಇದಾವೆ ಅಷ್ಟೇ. ಆ್ಯಂಡ್ ಇದು ಶೇಂಗಾ ಪೌಡ್ರ್, ಇಲ್ಲಿ ಹಾರ್ಲೆಕ್ಸು, ತುಪ್ಪ, ಆ ಥರ ಆಯಿಲು, ದೇವ್ರ ಆಯಿಲು, ದೇವ್ರಿಗೆ ದೀಪ ಹಚ್ಚೋಕ್ಕಿಂತ ಎಣ್ಣೆ, ಇಲ್ಲಿ ಮಿಕ್ಸಿ, ಇಷ್ಟೇ ಇಟ್ಕೊಂಡಿರೋದು. ಆ್ಯಂಡ್ ಲಾಸ್ಟಲ್ಲಿ ಅಕ್ಕಿ ಬಾಕ್ಸು, ಅಕ್ಕಿ ಆ್ಯಂಡ್ ಈರುಳ್ಳಿ ಬಾಕ್ಸು. ಅದು ನಾನು ರೊಟ್ಟಿಗೆ ಚಪಾತಿಗೆ ಯೂಸ್ ಮಾಡ್ತೀನಿ. ಆ್ಯಂಡ್ ಅದು ಅಜ್ಜಿ ಬಂದಾಗ ಎಲ್ಲದಕ್ಕೆ ಕುಟ್ಟಕ್ಕೆ ಕೊಟ್ಟಿದ್ದೆ, ಯಾಕಂದರೆ ನನ್ನ ಕಡೆ ಆಲ್ರೆಡಿ ಇದೆ. ಸೊ ಬೆಳ್ಳುಳ್ಳಿ, ಕಲ್ಲಂಗಡಿ, ಈ ಥರ ಇಷ್ಟೇ ಇಟ್ಕೊಂಡಿದ್ದೀನಿ. ಮೊದಲು ಜಗ್ಗಿದೇನೋ ಸ್ಟಡಿ ಟೇಬಲ್ ಅಂತ ಇತ್ತಂತೆ. ಸೊ ಅದನ್ನ ನಾನು ಇದನ್ನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಪಾತ್ರೆಗಳು ಇಟ್ಕೊಳ್ಳೋಕ್ಕೆ. ಬಾಕ್ಸಸ್ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಹಿಟ್ಟು, ಕಾಳು, ಎಕ್ಸ್ಟ್ರಾ ಥಿಂಗ್ಸ್ ಏನೇನಿದಾವೆ ಅದೆಲ್ಲ ಅಲ್ಲಿ ಹೋಗಿದೆ. ಶೆಲ್ಫಲ್ಲಿ ಈ ಥರ ಪಾತ್ರೆ ಜೋಡಿಸ್ಕೊಂಡಿದ್ದೀನಿ. ಮೆಸ್ಸಿ ಆಗಿದೆ, ಬಟ್ ಪೇಷನ್ಸ್ ಇಲ್ಲ ನನಗೆ ಇವಾಗ ತಿರ್ಗಾ ಅರೇಂಜ್ ಮಾಡೋಕ್ಕೆ. ಬಟ್ ಇಟ್ಸ್ ಓಕೆ, ಈ ಥರ ಅರೇಂಜ್ ಮಾಡ್ಕೊಂಡಿದ್ದು. ಇದನ್ನು ನೆಕ್ಸ್ಟ್ ಮನೆಗೆ ಹೋದ್ರೂ ಇದು ಯೂಸ್ ಆಗಲ್ಲ ಅಂದ್ಕೊತೀನಿ. ಬಟ್ ನಮ್ಮದು ಬಾಡಿಗೆ ಮನೆಗೆಲ್ಲ ಹೆಲ್ಪ್ ಆಗುತ್ತೆ. ಇದನ್ನ ಶಿಫ್ಟ್ ಮಾಡ್ಕೋಬೋದು. ಅಲ್ಲಿ ಯಾವುದೂ ಶೆಲ್ಫ್ಗಳಿಲ್ಲ ಬಾಡಿಗೆ ಮನೆಯಲ್ಲಿ. ಇದನ್ನು ಅಲ್ಲಿ ಶಿಫ್ಟ್ ಮಾಡಿದ್ರೆ ಅದು ಬಾಡಿಗೆ ಮನೆಯವ್ರು ಯೂಸ್ ಮಾಡ್ಕೋತಾರೆ ಅಂತ, ಆ ಪರ್ಪಸ್ಗೆ ಆಗಲಿ ಅಂತಲೂ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಆವಾಗ ನಂಗೆ 1200 300 ಅಷ್ಟೇ ಬಿದ್ದಿದ್ದು. ಬಟ್ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ದೊಡ್ಡದಾಗಿ ಪಾತ್ರೆಗಳೆಲ್ಲ ಒಂದು ಫ್ಯಾಮ್ಲಿಗೆ ಫುಲ್ ಅಡ್ಜಸ್ಟ್ ಆಗುತ್ತೆ, ಇಟ್ಕೋಬೋದಷ್ಟೇ. ಸೊ ನಾನು ಇರೋ 2 ಮೆಂಬರ್ಸ್ಗೆ ಕಡಿಮೆನೇ ತಟ್ಟೆ ಇಟ್ಕೊಂಡಿರೋದು ಅಷ್ಟೇ. ಆ್ಯಂಡ್ ಇಲ್ಲಿದೆ ಆಲ್ರೆಡಿ ತೊಳೆದಿಟ್ಟಿರೋದು, ಅದನ್ನು ಅರೇಂಜ್ ಮಾಡಬೇಕು. ಆ್ಯಂಡ್ ಇದರಲ್ಲಿ ಬಾಕ್ಸಲ್ಲಿ ಪಾತ್ರೆಗಳಿದಾವೆ, ಅಂದರೆ ಎಕ್ಸ್ಟ್ರಾ ಇಮಿಡಿಯೇಟಾಗಿ ಯಾರಾದರೂ ಬಂದುಬಿಟ್ರೆ ಅಂತ ತೊಗೊಳಕ್ಕೆ ಕೈಗೆ ಸಿಗಲಿ ಅಂತ ಕೆಳಗಡೆ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಒಂದಿಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಿದಾವೆ. ಪಾತ್ರೆ ಇದೆ ಯೂಸ್ ಆಗೋಕ್ಕೆ ಬೇಗ. ಆಮೇಲೆ ಅಲ್ಲಿ ಕರೆಂಟ್ ಗ್ಯಾಸ್ ಇರುತ್ತಲ್ಲ ಆ ಥರ, ಸಾರಿ ಏನಂತಾರೆ, ಇಂಡಕ್ಷನ್ ಕುಕ್ಕರು, ಆಮೇಲೆ ಸ್ಟವ್, ಗ್ಯಾಸ್ ಖಾಲಿ ಆದಾಗ ಯೂಸ್ ಮಾಡೋಕ್ಕೆ ಸ್ಟವ್ ಇದೆ ಕರೆಂಟ್ದು, ಅದೆಲ್ಲ ಅಲ್ಲಿ ಮೇಲೆ ಇಟ್ಕೊಂಡಿದ್ದೀನಿ. ಅದನ್ನು ರಿಪೇರಿ ಕೊಡೋಕೆ ಅಲ್ಲಿಟ್ಟಿದ್ದೀನಿ. ಇಲ್ಲಿ ಬಂದರೆ ದೊಡ್ಡ ಜಾತ್ರೆನೇ ಇದೆ. ನಂಗೆ ಈ ಜಾತ್ರೆ ಇಷ್ಟ ಆಗ್ತಿಲ್ಲ, ಬಟ್ ನಂಗೆ ಗೊತ್ತಿಲ್ಲ, ನಾನು ಅದನ್ನು
ಹೆಲ್ಪ್ ತೊಗೋಬೇಕು. ನಾನು ಅದನ್ನು ಚೇಂಜ್ ಮಾಡಬೇಕು, ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದನ್ನು ಚೇಂಜ್ ಮಾಡ್ತೀನಿ. ಇಟ್ಸ್ ಲೈಕ್ ಮೆಸ್ಸಿ ಥರ ಕಾಣುತ್ತೆ. ಬಟ್ ಇವೆಲ್ಲ ನಂಗೆ ಯೂಸ್ ಆಗೋ ಐಟಮ್ಸ್ಗಳೇ. ಒಗ್ಗರಣೆ ಹಾಕೋಕ್ಕೆ ಟೀ ಪುಡಿ, ಕಾಫಿ ಪುಡಿ ಪಕ್ಕಡಬೇಕು. ರೆಸರ್ ಇದು ಪ್ಯಾನ್ ಯೂಸ್ ಮಾಡಬಾರ್ದು, ಬಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ರಿಮೂವ್ ಮಾಡ್ತೀನಿ. ಆ್ಯಂಡ್ ಮುದ್ದೆ ಮಾಡೋಕ್ಕಿದೆ ನಾನು ಯೂಸ್ ಮಾಡೋದು. ಆ್ಯಂಡ್ ಈ ಸೊಪ್ಪು ಸಾರು ಮಾಡಿದಾಗ ಸೋಸೋಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಅವೆಲ್ಲ ಯೂಸ್ ಆಗಿರೋದು. ಆ್ಯಂಡ್ ಇಲ್ಲಿ ಇದು ಬಾಕ್ಸು ನಾನು ಹೇಳಿದ್ನಲ್ಲ, ಮತ್ತೆ ರಿಯೂಸ್ ಮಾಡಿದ್ದೀನಿ. ಟೀ, ಕಾಫಿ ಆ್ಯಂಡ್ ಶುಗರ್ ಬಾಕ್ಸ್ಗಳು ಬರ್ತಾವಲ್ಲ, ಸೊ ಅದು ಬಿಟ್ಟರೆ ಟ್ರೀ ಮಾತ್ರ ಚೆನ್ನಾಗಿ ಬೆಳೆದಿದೆ ಅಲ್ಲಿವರೆಗೂ. ಆ್ಯಂಡ್ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು, ಹಳೆ ಮನೆ ಹತ್ರ ಇರೋರು. ಸೊ ಅವರು ನನಗೆ ಚಪಾತಿ ಮಾಡೋದು ವಿತೌಟ್ ಪೌಡರ್, ಅಂದರೆ ಚಪಾತಿ ಹಿಟ್ಟು ಹಾಕ್ದೇ ಆಯಿಲಲ್ಲಿ ಮಾತ್ರ ಮಾಡೋಕ್ಕೆ. ಬಟ್ ಟ್ರೈ ಮಾಡಿದೆ, ಒಂದು ಸ್ವಲ್ಪ ದಿನ ಬರಲಿಲ್ಲ, ಆದರೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಸುಮ್ಮನೆ ಪ್ಯಾನ್ ತೊಗೊಂಡೆ. ಆ್ಯಂಡ್ ಇದೊಂದು ಸ್ಟ್ಯಾಂಡು, ಇದರಲ್ಲಿ ವಾಟ್ ಯು ಕಾಲ್ಡ್, ಅದು ಹೆಸರೆಲ್ಲ ಗೊತ್ತಿಲ್ಲ ನನಗೆ, ಒಟ್ಟಿನಲ್ಲಿ ಅಡುಗೆ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಆ್ಯಂಡ್ ದಟ್ ಈಸ್ ಬಟ್ಟೆ ಏನಕ್ಕೆ ಯೂಸ್ ಮಾಡ್ತೀನಿ ಇದನ್ನ ಅಂದರೆ, ರೊಟ್ಟಿ ತಟ್ಟಕ್ಕೆ, ಮತ್ತು ರೊಟ್ಟಿ ತಟ್ಟಿದ ಮೇಲೆ ನೀರು ಹಾಕ್ತಾರಲ್ಲ ಅದ್ರ ಮೇಲ್ಗಡೆ, ಅದಕ್ಕೆ ಯೂಸ್ ಮಾಡ್ತೀನಿ. ರೊಟ್ಟಿ ತಟ್ಟೋದು ಬೇರೆ ಇದೆ, ಬಟ್ ಇದು ನೀರು ಹಾಕೋದು ಇಷ್ಟೇ. ಆ್ಯಂಡ್ ಅಲ್ಲಿ ಪಾತ್ರೆ ತೊಳೆಯೋಕ್ಕೆ ಗ್ಲೌಸು, ಆ್ಯಂಡ್ ಇಷ್ಟೇ. ಹ್ಯಾಂಡ್ ವಾಶು, ಡಿಸ್ ವಾಷರು, ಬ್ರಷು, ಸಿಂಕ್, ಫೈನಲಿ ಮುಗೀತು. ಇದನ್ನು ಚೇಂಜ್ ಮಾಡಬೇಕು, ಗೊತ್ತಿಲ್ಲ ಯಾವಾಗ ಚೇಂಜ್ ಆಗುತ್ತೆ. ಇದು ವೆಯ್ಟ್ ಮಾಡ್ತಾಯಿದ್ದೀನಿ. ಚೇಂಜ್ ಮಾಡಿದರೆ ಅಲ್ಲೊಂದು ಬರುತ್ತೆ, ವಾಟ್ರದ್ದು ಹಾಕಿಸ್ಕೋಬೇಕಂತ ಇದ್ದೀವಿ. ಅದೊಂದು ಪ್ಲ್ಯಾನ್ ಆಗುತ್ತೆ ಅಷ್ಟೇ. ಬಿಕಾಸ್ ಆಫ್ ಚರಿ ಅಷ್ಟೇ, ಏನೂ ಇಲ್ಲ. ನಾವು ಕುಡಿತೀವಿ ಪರವಾಗಿಲ್ಲ, ಬಟ್ ಅವಳಿಗೆ ಮಾತ್ರ ಅದು ಸೆಟಪ್ ಮಾಡೋಣ ಅಂತ ಇದ್ದೀವಿ. ಇನ್ನೂ ಆಗಿಲ್ಲ, ಅದು ಮಾಡಬೇಕು. ನಾನಿಲ್ಲಿ ಈ ಪಾಯಿಂಟಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಪಾಯಿಂಟ್ ಬ್ಯಾಕ್ಗ್ರೌಂಡು ಖಾಲಿ ಉಳಿಯೋದು. ಸೊ ಅದಕ್ಕೆ ನಾನು ಇಲ್ಲಿ ಈ ಥರ ಸೆಟಪ್ ಮಾಡಿದ್ದೀನಿ. ಇದು ನನಗೆ ಇಷ್ಟ ಆಯಿತು. ಬ್ರಿಂಗ್ ಪೀಪಲ್ ಟುಗೆದರ್ ಲೈಕ್ ಅ ಗುಡ್ ಫುಡ್ ಅಂತ. ಆ್ಯಂಡ್ ಮೆನ್ಯೂ, ಟುಡೇಸ್ ಮೆನ್ಯೂ, ಗಾಸಿಪ್ಸ್, ಈ ಥರ. ಆಬ್ವಿಯಸ್ಲಿ ನಾನು ನನ್ನ ಫ್ರೆಂಡ್ ಬಂದಾಗ ಇದೇ ಥರ ಇರುತ್ತೆ. ಇದು ನಮಗೆ ಪಕ್ಕ ಸೂಟ್ ಆಗುತ್ತೆ. ಟುಡೇ ಮೆನ್ಯೂ ಹ್ಯಾಸ್ ಗಾಸಿಪ್ಸ್ ಅಂತ. ಆ್ಯಂಡ್ ಇದೊಂದು a pinch of patience, a dash of kindness, a spoonful of love for mom. Here a love, here of love. ಈ ಥರ ಇದೆ. ಇದನ್ನು ಬ್ಯಾಕ್ಗ್ರೌಂಡಲ್ಲಿ ನಾನು ಸೆಟಪ್ ಮಾಡ್ಕೊಂಡಿದ್ದೀನಿ. ಮಾತಾಡ್ಕೊಂಡು ಏನಾದರೂ ಹೇಳಬೇಕು ಮಾತಾಡಬೇಕು ಇದರ ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ಸೆಟಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಕನೆಕ್ಟ್ ನಾನು ಫ್ರಿಜ್ಜಿಗೆ ಅಂತ ಹಾಕಿಸ್ಕೊಂಡೆ. ಬಟ್ ಫ್ರಿಜ್ಜು ನಾನು ಇಲ್ಲಿತ್ಕೊಂಡ್ರೆ ಫ್ರಿಜ್ಜಲ್ಲಿ ಹಿಂಗೆ ಜಾಗ ಸಾಗಲಿಲ್ಲ, ಫ್ರಿಜ್ ಆಚೆ ಇಟ್ಟಿದ್ದೀವಿ. ಸೊ ದಿಸ್ ಇಸ್ ದ ಸೆಟಪ್, ದಿಸ್ ಇಸ್ ದ ಫೈನಲ್ ಲುಕ್. ಆ್ಯಂಡ್ ಎಂಟ್ರೆನ್ಸಿಗೆ ಸೊ ಅದು ಒಂದು ಬೋರ್ಡ್ ಉಳಿದಿತ್ತಲ್ಲ, ಆ ಬೋರ್ಡ್ನ ಇಲ್ಲಿ ಹಾಕಿದ್ದೀನಿ. ಮೀನ್ಸ್ ಎಂಟ್ರೆನ್ಸ್ಗೆ ಮಾಮ್ಸ್ ಕಿಚನ್ ಅನ್ನೋ ಥರ, ಅಂದರೆ ಯಾರು ಎಂಟ್ರಿ ಇಲ್ಲ, ಮಾಮ್ದೇ ಕಿಚನ್ ಅನ್ನೋ ಥರ. ಆ್ಯಂಡ್ ಏನೋ ವೆಲ್ಕಮ್ ಬೋರ್ಡ್ ಥರ ಕಾಣುತ್ತೆ, ಮಾಮ್ಸ್ ಕಿಚನ್ ಅಂತ, ಓಪನ್ ಫಾರ್ 24 hours ಅನ್ನೋ ಲೆವೆಲ್. ಇಲ್ಲಿ ಬಂದ ತಕ್ಷಣ ಇದು ಏನು ಶೆಲ್ಪು ಆ್ಯಂಡ್ ಕಾರ್ನರ್ ಸೆಟಪ್ ಈ ಥರ ಬೋರ್ಡು. ಇಲ್ಲೊಂದು ಗೋಡೆ, ಇಷ್ಟು ಏನಂತಾರೆ ಗ್ರಾಸರಿ ಐಟಮ್ಸು, ವಾಟರ್. ಆ್ಯಂಡ್ ದಿಸ್ ಜಾತ್ರೆ ಈಸ್ ನಾಟ್ ಮೈ ಬ್ಯಾಗ್, ಅಂದರೆ ನಂಗೆ ಇಷ್ಟ ಇಲ್ಲ ಇದು, ಬಟ್ ಸ್ಟಿಲ್ ನಂಗೆ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಮುಂದೆ ಫ್ಯೂಚರಲ್ಲಿ ನಾನು ಅದಕ್ಕೆ ಏನಾದರೂ ಮಾಡ್ಕೋತೀನಿ. ಆ್ಯಂಡ್ ಅದು ಇಷ್ಟೇ ಸೆಟಪ್. ಆ್ಯಂಡ್ ಟ್ರೀ ಇಲ್ಲೊಂದು ಹಾಕಿದ್ದೀನಿ. ಈ ಟ್ರೀ ಚೆನ್ನಾಗಿ ಬರೋದು ನೋಡಿದ್ರೆ ಜಗ್ಗಿ ಇನ್ನೂ ಸ್ವಲ್ಪ ಟ್ರೀ ಹಾಕೋ ಚೆನ್ನಾಗಿ ಕಾಣುತ್ತೆ ಅಂತಾರೆ. ಬಟ್ ಹೂ ಇಸ್ ಕ್ಲೀನಿಂಗ್? ಯಾರು ಕ್ಲೀನ್ ಮಾಡ್ತಾರೆ? ನಾನೇ ಕ್ಲೀನ್ ಮಾಡಬೇಕಲ್ವಾ? ಸಾಕು, ಇಷ್ಟೇ ಚೆನ್ನಾಗಿ ಕಾಣ್ತಾ ಇದೆ ಸಿಂಪಲ್ಲಾಗಿ. ಸೊ ಅದನ್ನ ಸಿಂಪಲ್ಲಾಗಿ ಬಿಡೋಕ್ಕೆ ಅಷ್ಟೇ ಬಿಡ್ತೀನಿ, ಸಾಕು ಇಷ್ಟೇ. ಇನ್ನು ಫ್ಯೂಚರಲ್ಲಾದರೆ ಬೇಕಂದರೆ ಅದನ್ನು ರಿಮೂವ್ ಮಾಡ್ಕೋತೀನಿ. ಇದು ಅಲ್ಲಿಗೆ ಹೋಗುತ್ತೆ, ಇದು ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ದೆನ್ ಇದು ಫುಲ್ ಕ್ಲೀನ್ ಆಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಕಾಳುಗಳೆಲ್ಲ ಫ್ರಿಜ್ಜಿಗೆ ಹೋಗ್ಬಿಟ್ರೆ ದೆನ್ ಆ ಫ್ಲೋರ್ ಖಾಲಿ ಆಗುತ್ತೆ. ಆ ಫ್ಲೋರ್ಗೆ ಇದು ಶಿಫ್ಟ್ ಆದರೆ ದೆನ್ ಈ ಫ್ಲೋರ್ ಅಲ್ಲಿಗೆ ಶಿಫ್ಟ್ ಆಗುತ್ತೆ ಅಂತ ಪ್ಲ್ಯಾನ್ ಇದೆ. ಗೊತ್ತಿಲ್ಲ ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಆ್ಯಂಡ್ ದಿಸ್ ಇಸ್ ದ ಆ್ಯಂಡ್ ಈ ಬಾಟ್ಲ್ ಎಲ್ಲಿದ್ದು ಗೊತ್ತಾ? ಇದಕ್ಕೆ ನಾನು ಊಟಿಗೆ ಹೋದಾಗ ವಾಟರ್ ಬಾಟ್ಲ್ ಕೊಡ್ತಾರಲ್ಲ, ಸೊ ಅಲ್ಲಿ ಪ್ಲಾಸ್ಟಿಕ್ ಅಲೋವಿಲ್ವಲ್ಲ, ಸೊ ಅಲ್ಲಿ ತೊಗೊಂಡಿದ್ದು ಯೂಸ್ ಮಾಡೋಣ ಅಂತ ಆಯಿಲ್ ಹಾಕಿಟ್ಟಿದ್ದೀನಿ ಅಷ್ಟೇ. ಏನಿದೆ ಇಲ್ಲಿಗೆ ಹಾಕಿರೋದು ಅಷ್ಟೇ ಇದೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಆ್ಯಂಡ್ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಮರಿದೇನೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಹೇಳಿ.
ಆ್ಯಂಡ್ ಶೇರ್ ಮಾಡಿ, ಲಿಂಕ್ನ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಎಷ್ಟೊಂದು ಜನ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಆ್ಯಂಡ್ ಯೂಸ್ ಆಗುತ್ತೆ ಏನು ಎತ್ತ ಅಂತ ಅಷ್ಟೇ. ಯಾ, see you on the next vlog. Bye. Thank you. Lots of love.